ಶ್ರೀರಾಮರಾಜು. ನಮ್ಮ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ ಇಂದು 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೀವಿ. ಈ ರಕ್ತದಾನ ಶಿಬಿರ ನೀವೆಲ್ಲರೂ ಕಂಡಂತೆ ಚೆನ್ನಾಗಿ ನಡೀತಾ ಇದೆ. ಇಲ್ಲಿವರೆಗೂ ಒಂದು 400-500 ಜನ ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ. ಇನ್ನ ಸಾಯಂಕಾಲದವರೆಗೆ ಎಷ್ಟು ಜನ ಆಗ್ತಾರೆ ನೋಡೋಣ ಸಾಯಂಕಾಲ. ಆದ್ಮೇಲೆ ನಮ್ಮ ಪ್ರತಿ ರಕ್ತದಾನಿಗಳಿಗೆ ವೈದ್ಯರು ತಿಳಿ ಹೇಳುವಂತೆ ರಕ್ತದಾನಿಗಳಿಗೂ ಹಲವಾರು ಉಪಯೋಗಗಳಿದಾವೆ. ಏನಂದ್ರೆ ಅವ್ರಿಗೆ ರಕ್ತದಾನ 3 ತಿಂಗಳು 6 ತಿಂಗಳಿಗೊಮ್ಮೆ ಕೊಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಹೊಸ ರಕ್ತ ವೃದ್ಧಿಯಾಗಿ ಬಹಳ ಲವಲವಿಕೆಯಿಂದ ಇರ್ತಾರೆ ಅಂತ ಹೇಳಿ ವೈದ್ಯರು ತಿಳಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸುವಂತೆ ನಿಮ್ಮೆಲ್ಲರಲ್ಲಿ ಮನವಿ. ಅದರಂತೆ ಪ್ರತಿ ನಮ್ಮ ರಕ್ತದಾನಿಗಳು ಅಂದ್ರೆ ನಮ್ಮ ಆತ್ಮೀಯರಿಗೆ ಅವರು ಒಂದು ಪ್ರಯಾಣ ಮಾಡುವಾಗ ಅವರಿಗೆ ಸೇಫ್ಟಿ ಇರಲಿ ಅಂತೇಳಿ ನಮ್ಮದೊಂದು ಕೃತಜ್ಞತೆ ಭಾವನೆಯಿಂದ ಪ್ರತಿ ದಾನಿಗೆ ಒಂದು ಹೆಲ್ಮೆಟ್ ಅನ್ನು ವಿತರಿಸ್ತಾ ಇದ್ದೀವಿ. ಅವರೆಲ್ಲರೂ ಆ ಹೆಲ್ಮೆಟ್ ಗಳನ್ನು ಪ್ರತಿ ದಿನ ಅವ್ರ ಗಾಡಿಯಲ್ಲಿ ಓಡಾಡುವಾಗ ಬಳಸಿ ನಾವೆಲ್ಲ ಸುರಕ್ಷತೆಯಾಗಿರ್ಬೇಕಂತ ತಮ್ಮೆಲ್ಲರಲ್ಲಿ ಮನವಿ. ನಮಸ್ಕಾರ. ನಾನು ಈ ಸಾರಿ ಬ್ಲಡ್ ಡೊನೇಟ್ ಮಾಡ್ತಾ ಇರೋದು 31ನೇ ಸಾರಿ ಸ್ವಯಂ ಪ್ರೇರಿತವಾಗಿ ನಾನು ರಕ್ತದಾನ ಮಾಡ್ತಾ ಇದ್ದೀನಿ. ರಕ್ತದಾನ ಮಾಡೋದ್ರಿಂದ 2 ಪ್ರಾಣ ಉಳಿಸಿದಂತಾಗುತ್ತೆ. ಜೊತೆಗೆ ನಮಗೆ ಸ್ವತಃ ಒಂದು ಹೊಸ ರಕ್ತ ಉತ್ಪತ್ತಿ ಆಗೋದ್ರ ಜೊತೆಗೆ ಚೈತನ್ಯ ಹೆಚ್ಚಿಸ್ತದೆ, ದೇಹ ಕ್ರಿಯಾಶೀಲವಾಗಿರ್ತದೆ, ಯೋಚನಾ ಶಕ್ತಿ ವಿಭಿನ್ನವಾಗ್ತದೆ, ನೆನಪಿನ ಶಕ್ತಿಯಾಗಿ ಉಳಿಯುತ್ತೆ. ಪ್ರತಿ ಆರೋಗ್ಯವಂತ ವ್ಯಕ್ತಿ ಪ್ರತಿ ವರ್ಷ 3 ತಿಂಗಳಿಗೆ 1 ಸಾರಿ ರಕ್ತದಾನ ಮಾಡೋದ್ರಿಂದ ರಕ್ತದಾನ ಮಾಡಿದವರು ಆರೋಗ್ಯವಾಗಿರ್ತಾರೆ. ಯಾವುದೇ ರೀತಿಯಿಂದ ಆರೋಗ್ಯದ ಸಮಸ್ಯೆ ಕಾಡುವುದು